ರಾಜಕಾರಣ ಮಸದ ಮೇಲಿನ ಕತ್ತಿ ಇದ್ದಂಗೆ. ಆ ಮಸದ ಮೇಲಿನ ಕತ್ತಿ ಮೇಲೆ ನಡೆದು ಬಿಜೆಪಿ ಪಕ್ಷವನ್ನು ಸಂಘಟಿಸಿ 2 ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. 2 ಬಾರಿ ಅಧಿಕಾರಕ್ಕೆ ತರಬೇಕಾದ್ರೂ ಸಹ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಕೊಡುಗೆ. ಒಮ್ಮೆ ಶ್ರೀರಾಮುಲು, 2ನೇ ಬಾರಿ ರಮೇಶ್ ಜಾರಕಿಹೊಳಿ ಅವರು. 2 ಕಣ್ಣುಗಳು ಸಹ ನೀ ಕಿತ್ಕೊಳ್ಳುವಂತ ನೀಚತನದ ಪರಮಾವಧಿಗಳನ್ನು ನೀವು ಮಾಡ್ತಾ ಇದ್ರಲ್ಲ, ಇದು ನಿಮಗೆ ಸರಿನಾ? ಇದು ನ್ಯಾಯಯೋಚಿತ ಅಲ್ಲ, ಇದು ರಾಜಯೋಚಿತ ಅಲ್ಲ. ಒಂದು ಅವಕಾಶ ವಂಚಿತ ಜನ ಸಮುದಾಯನ ಕೇವಲ ಮತ ಬ್ಯಾಂಕ್ ಮಾಡ್ಕೊಂಡು ಶ್ರೀರಾಮನು ನಡ್ಕೊಳ್ತಿರ್ತಕ್ಕಂಥದ್ದನ್ನ ನಾವು ಉಗ್ರವಾಗಿ ಕಳಿಸ್ತೀವಿ. ಶ್ರೀರಾಮುಲು ಅಂದ್ರೆ ಒಂದು ಪಕ್ಷ ಅಲ್ಲ. ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರಾಂಡು. ಬರೀ ಕರ್ನಾಟಕ ಸೀಮಿತವಾಗಿಲ್ಲ, ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರದ ಪಂಜಾಬ್ ವರ್ಗು ಹೋಗಿ ಕೇಳಿದ್ರೆ ಶ್ರೀರಾಮುಲು ಬಗ್ಗೆ ಹೇಳ್ತಾರೆ. ಯುಪಿಯಲ್ಲಿ 70ಗಿಂತ ಹೆಚ್ಚು ಪರ್ಸೆಂಟೇಜ್ ವಾಲ್ಮೀಕಿ ಸಮಾಜ ಮತವನ್ನು ಕೊಟ್ಟಿದೆ. ಮತವನ್ನು ಕೊಟ್ಟು ಇವತ್ತು ಯುಪಿಯಲ್ಲಿ ಸರ್ಕಾರ ಏನು ರಚನೆ ಆಗಿದೆ ಅಂತ ಅದಕ್ಕೆ ವಾಲ್ಮೀಕಿ ಸಮುದಾಯದ ಬಹುದೊಡ್ಡ ಕೊಡುಗೆ ಇದೆ. ಇಡೀ ದೇಶದಲ್ಲಿ 15%ಕ್ಕಿಂತ ಹೆಚ್ಚು ವಾಲ್ಮೀಕಿ ಸಮುದಾಯ ಇದೆ. ವಾಲ್ಮೀಕಿ ಸಮುದಾಯ 16ರಿಂದ 17 ಕೋಟಿ ಜನಸಂಖ್ಯೆ ಇದ್ದೀವಿ. ಇಷ್ಟು ಬಹುದೊಡ್ಡ ಸಮುದಾಯ ಇದು. ಒಂದು. ಎರಡನೇದಾಗಿ ಇಡೀ ದೇಶದಲ್ಲಿ ಬೇರೆ ಇಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ಜಾತಿಗಳಿದ್ರೂ ಸಹ ಒಂದೊಂದು ವಲಯ, ರಾಜ್ಯ, ಜಿಲ್ಲೆ, ಬೇರೆ ಭಾಗದಲ್ಲಿ ಬೇರೆ ಹೆಸರುಗಳಲ್ಲಿ ಸಮುದಾಯಗಳು ಗುರುತರವಾಗಿ ರಿಲೇಟೆಡ್ ಕಮ್ಯುನಿಟಿಗಳಾಗಿ ಕಾಣ್ತವೆ. ಆದ್ರೆ ಇಡೀ ದೇಶದಲ್ಲಿ ಏಕಮುಖವಾಗಿ ಒಂದೇ ಹೆಸರಿನಲ್ಲಿ ಈ ದೇಶದಲ್ಲಿ ಯಾವ್ದಾದ್ರು ಸಮುದಾಯ ಇದ್ರೆ ಅದು ವಾಲ್ಮೀಕಿ ಸಮುದಾಯ. ಅಷ್ಟು ದೊಡ್ಡ ವಾಲ್ಮೀಕಿ ಸಮುದಾಯದ ನಾಯಕರನ್ನ ನೀವು ಬಲಿ ಪಡಿಲಿಕ್ಕೆ ನಿಮ್ಮಿಂದ ಅಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಹಂಗಾಗಿ ನೀವೇನಾದ್ರೂ ಶ್ರೀರಾಮುಲನ್ನೇ ಉಳಿಸ್ಕೋಬೇಕು ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರ್ಬೇಕು ಅಂತಂದ್ರೆ ನಿಮ್ಗೇನಾದ್ರು ಸ್ವಾಭಿಮಾನ ಇದ್ರೆ, ಆತ್ಮಗೌರವ ಇದ್ರೆ, ಅಥವಾ ನೀವು ಅಧಿಕಾರ ಅನುಭವಿಸಿದ್ಕೆ ಋಣ ಸಂದಾಯನ ಮಾಡ್ಬೇಕು ಅಂತ ನಿಮ್ ಮನಸ್ಸಲ್ಲೇನಾದ್ರು ಇದ್ರೆ ನೀವು ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು. ಈಗಾಗಲೇ ಬಿಜೆಪಿ ಸರ್ಕಾರ ಒಂದು ರೀತಿಯಾಗಿ ನಾನು ಗೌರವಿಸ್ತೀನಿ. ಕೇಂದ್ರದಲ್ಲಿ ಮುಂಬೈನ ರಾಮದಾಸ್ ಅತ್ವಾಲೆ ಅವ್ರನ್ನ ನಗರಸಭೆ ಸದಸ್ಯರನ್ನಾಗಿ ಮಾಡಿ 2 ಸಾರಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅಭಿನಂದಿಸ್ತೀವಿ ಮತ್ತು ಗೌರವಿಸ್ತೀವಿ. ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲೂ ಸಹ ರಾಷ್ಟ್ರಮಟ್ಟದ ನಾಯಕ ಶ್ರೀರಾಮುಲು ಇವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕೇಂದ್ರದ ಮಂತ್ರಿಯನ್ನು ಮಾಡಿ ವಾಲ್ಮೀಕಿ ಸಮುದಾಯ ನಿಮಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀವಿ, ಹಕ್ಕನ್ನ ಕೊಟ್ಟಿದ್ದೀವಿ, ಅಧಿಕಾರನ ಕೊಟ್ಟಿದ್ದೀವಿ. ಆ ಸಮುದಾಯದ ನಾಯಕದ ಋಣವನ್ನ ತೀರ್ಚಿ ಅಂತಂದೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಕಳೆದ ಚುನಾವಣೆಯಲ್ಲಿ ಏನಾಯ್ತು? ವಾಲ್ಮೀಕಿ ಸಮಾಜದಲ್ಲಿ ಅಖಂಡತೆ ಇದೆ ಮತ್ತು ಒಗ್ಗಟ್ಟಿದೆ. ಲಕ್ಷಾಂತರ ಜನ ಇದ್ರು. ಒಬ್ಬ ನಾಯಕರ ಹಿಂದ್ಗಡೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ, ಮುಂದೂ ನಿಲ್ತೀವಿ. ಹಾಗೆ ನಿರ್ಲಕ್ಷ್ಯ ಮಾಡಿದ್ರೆ ಕಳೆದ ಚುನಾವಣೆಯಲ್ಲಿ ಏನಾಯ್ತು, ಅದರಿಂದ ಚುನಾವಣೆಯಲ್ಲಿ ಏನಾಯ್ತು, ಉಪಚುನಾವಣೆಯಲ್ಲಿ ಆಯ್ತು, ಈ ಪರಮಾವಧಿ ಮುಂದುವರಿತದೆ ಅಂತಂದೇಳಿ ಬಿಜೆಪಿಯ ಹೈಕಮಾಂಡ್ಗೆ ಮತ್ತು ರಾಜ್ಯದ ನಾಯಕರಿಗೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಂ ರಾಜು, ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಇವತ್ತೇನು ಚರ್ಚೆ ಆಗ್ತಿದ್ದಲ್ಲ ಶ್ರೀರಾಮುಲು ಅವರ ಬಗ್ಗೆ, ತೇಜಾವಧೆ ಜನಾರ್ದನ್ ರೆಡ್ಡಿ, ಈ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅಂತ ಹೆಸರನ್ನಾದ್ರೂ ಬಳಕೆ ಆಗಿದ್ರೆ ಅದಕ್ಕೆ ಕಾರಣ ಶ್ರೀರಾಮುಲು ಅವರು. ರೆಡ್ಡಿ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಮುಂಚೂಣಿಗೆ ತಗೊಂಡ್ಬಂದಿದ್ದು, ಅವ್ರಿಗೆ ಕಷ್ಟಪಟ್ಟಿದ್ದು, ಅವ್ರಿಗೆ ಜನಪ್ರಿಯತೆ ಗಳಿಸಿದ್ದು ಬಿಕಾಸ್ ರಾಮುಲಿಂದ. ಯಾಕಂತಂದ್ರೆ ಸ್ನೇಹ ಬೆಳೆಸಿ ನಾಟಕೀಯವಾಗಿ ನಮ್ಮ ಸಮಾಜವನ್ನ, ಮುಗ್ಧ ಸಮಾಜವನ್ನ ಬಳಕೆ ಮಾಡಿಕೊಂಡು ರಾಜಕೀಯವಾಗಿ ಬೆಳೆದು ತನ್ನ ಬಿಸಿನೆಸ್ಗೆ ಒಂದು ಪವರ್ ಬರೋದಕ್ಕೆ ಎಲ್ಲ ರೀತಿಯಾಗಿ ಬಳಸ್ಕೊಂಡು ಇವತ್ತು ಶ್ರೀರಾಮುಲು ಅವ್ರನ್ನ ತೇಜೋವಧೆ ಮಾಡತಕ್ಕಂಥದ್ದು ಸರಿಯಲ್ಲ. ಇದೇ ಮಾತನ್ನ ನೀನು ಚುನಾವಣೆಗೂ ಮುಂಚೆ ಹೇಳಿದ್ರೆ ನಾವು ತೋರಿಸ್ತಾ ಇದ್ವಿ ಏನು ಅಂತ ಹೇಳಿ. ಗೆದ್ದ ನಂತರ ಮಾತಾಡಿದ್ಯಾ? ಈಗಲೂ ಸಹ ಸವಾಲಾಗ್ತಾ ಇದ್ದೀವಿ. ಗಂಗಾವತಿಯಲ್ಲಿ ಏನಾದರೂ ಇವತ್ತು ಗೆದ್ದಿದ್ರೆ ಬಹುತೇಕ ವಾಲ್ಮೀಕಿ ಸಮಾಜ ನಮ್ಮ ಕೈ ಹಿಡಿದಿದೆ. ಯಾಕಂದ್ರೆ ರಾಮುಲು ಪರವಾಗೇ ಇದ್ದೀರಾ, ನಮ್ಮ ಸಮಾಜದ ಪರವಾಗೇ ಇದ್ದೀರಾ, ನಮ್ಮ ಜೊತೆನೇ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಗಂಗಾವತಿನಲ್ಲೂ ಕೂಡ ನಿಮ್ಮನ್ನು ಗೆಲ್ಸಿದ್ದೀವಿ. ಇವತ್ತು ಅದನ್ನೆಲ್ಲ ಮರೆತು, ಅವ್ರ ಋಣಗಳನ್ನ ಮರೆತು, ಅವ್ರ ಪ್ರೀತಿನ ಮರೆತು, ನಮ್ಮ ಸಮಾಜದ ಒಂದು ನೆರವನ್ನ ಮರೆತು ಅವಿವೇಕಿ ತರ ಮಾತಾಡ್ತಾ ಇದ್ದೀರಾ. ಇವತ್ತು ಶ್ರೀರಾಮುಲು ಅವರು ನಮ್ಮ ಸಮಾಜದ ಮಾಸ್ ಲೀಡರ್. ಒಬ್ಬ ವ್ಯಕ್ತಿ
5ರಿಂದ 6 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಹೆಗ್ಗಳಿಕೆ ಶ್ರೀರಾಮುಲು ಅವರಿಗಿದೆ. ರಾಜ್ಯಾದ್ಯಂತ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿ ಏನು ಬಿಜೆಪಿ ಅಧಿಕಾರಕ್ಕೆ ಬಂದಿದೆಯಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ವಾಲ್ಮೀಕಿ ಸಮಾಜದ ಬಹುಪಾಲು ಇದೆ ಬಿಜೆಪಿ ಅವರಿಗೆ. ಇವತ್ತು ಬಿಜೆಪಿ ಪಕ್ಷ ದಲಿತರನ್ನ ತುಳಿತಕ್ಕಂಥ ಎಲ್ಲ ಷಡ್ಯಂತ್ರಗಳನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ತಾವು ಉನ್ನಾರ ಮಾಡಿ ಮುಗಿಸಿರ್ತಕ್ಕಂಥದ್ದು ಎಲ್ಲ ಜಾಹೀರಾಗಿದೆ. ಅದೇ ರೀತಿಯಲ್ಲಿ ಇವತ್ತು ರಾಮುಲು ಅವ್ರನ್ನ ಮುಗಿಸೋದಕ್ಕೆ ಹೊರಟಿದ್ದೀರಿ. ಯಾವುದೇ ಕಾರಣಕ್ಕೂ ಅವಕಾಶ ನಾವು ಬಿಡಲ್ಲ. ಇಡೀ ರಾಜ್ಯಾದ್ಯಂತ ನಾವು ಜನಸಂಖ್ಯೆ ಏನು ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಈ ಕೂಡಲೇ ರೆಡ್ಡಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಯಾಚಿಸ್ಬೇಕು, ತನ್ನ ತಪ್ಪನ್ನು ತಿದ್ಕೊಬೇಕು. ನೀನು ವ್ಯಾವಹಾರಿಕವಾಗಿ ಲೂಟಿ ಹೊಡೆಯೋದಕ್ಕೆ ಸಮಾಜವನ್ನು ಬಳಸ್ಕೊಂಡೆ ಅಂತಕ್ಕಂಥ ನಮ್ಗೆ ಇವಾಗ ಗೋಚರಿಸ್ತಾ ಇದೆ. ನಾಟಕೀಯವಾಗಿ ಸಮಾಜದ ಜೊತೆ ರಾಮುಲು ಜೊತೆ ಸ್ನೇಹ ಬೆಳೆಸಿ ನಾಟಕೀಯವಾಗಿ ನೀವು ಬದುಕ್ತಾ ಇದೆ ಅಂತಕ್ಕಂಥದ್ದನ್ನ ನೀನು ಈ ಮುಖಾಂತರ ಹೇಳ್ಕೊಟ್ಟಿದ್ದೆ ನಮಗೆ. ಈಗಿಂದೀಗಲೇ ಎಚ್ಚೆತ್ತುಕೊಂಡು ಕ್ಷಮೆಯನ್ನು ಯಾಚಿಸ್ಬೇಕು. ಹಾಗೆ ಏನಾದರೂ ಬಿಜೆಪಿ ಅವ್ರಿಗೆ ರಾಮುಲು ಅವರ ಋಣ ತೀರಿಸಬೇಕು ಅಂತ ಗಮನದಲ್ಲಿದ್ದರೆ ಈಗಾಗಲೇ ನಮ್ಮ ಹಿರಿಯರು ಮಾತಾಡೋ ರೀತಿ ರಾಜ್ಯಸಭಾ ಸದಸ್ಯರನ್ನ ಮಾಡಿ ಕೇಂದ್ರ ಒಂದು ಸಚಿವ ಸ್ಥಾನವನ್ನು ಈ ಕೂಡಲೇ ನೀಡಬೇಕು. ಇಲ್ಲ ಅಂತಂದ್ರೆ ನೀವು ಕೂಡ ವಾಲ್ಮೀಕಿ ಸಮಾಜದ ವಿರೋಧಿಗಳು ಅಂತೇಳಿ ಈಗಿಂದೀಗಲೇ ನಾವು ಸಂದೇಶವನ್ನು ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.